ನಮಸ್ಕಾರ. ಬೆಸ್ಟ್ ನ್ಯೂಟ್ರಿಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿ ಚಿಕನ್ ಚಿಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಇದಕ್ಕೆ ಬೇಕಾಗುವ ಐಟಮ್ ಒಂದು ಕ್ಯಾಪ್ಸಿಕಮ್, ನೆಕ್ಸ್ಟ್ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಮತ್ತು ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್. ಕೋಳಿ ನಾನು 1 kg ಅಷ್ಟು ತಗೊಂಡಿದ್ದೇನೆ, ಬೋನ್ಲೆಸ್ ಚಿಕನ್ ಇದು. ಹಾಗೆ ಮನೆಯಲ್ಲಿ ಪ್ರಿಪೇರ್ ಮಾಡ್ತಿದ್ದೇವೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು. ಅಂಗಡಿಯಿಂದ ತರೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ. ನಾವು ಚಿಕನ್ಗೆ ಕಬಾಬ್ ಪೌಡ್ರ್ ಹಾಕ್ತಿದ್ದೇವೆ. ಕಬಾಬ್ ಹೇಗೆ ಮಿಕ್ಸ್ ಮಾಡ್ತೇವೆ ಅದೇ ರೀತಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಫ್ರೈ ಮಾಡಬೇಕು. ನಾವು 1 kg ಚಿಕನ್ಗೆ 200 ಗ್ರಾಮ್ನಷ್ಟು ಕಬಾಬ್ ಪೌಡರನ್ನು ಯೂಸ್ ಮಾಡ್ತಿದ್ದೇವೆ. 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ, ಹಾಗೆ ಸ್ವಲ್ಪ ಸೋಯಾ ಸಾಸನ್ನು ಆ್ಯಡ್ ಮಾಡಿ. ಸೋಯಾ ಸಾಸ್ ಇಲ್ಲಾಂದರೆ ವಿನೆಗರ್ ಕೂಡ ಆ್ಯಡ್ ಮಾಡ್ಬೋದು. ಹಾಗೆ 2 ಮೊಟ್ಟೆಯನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಮಿಕ್ಸ್ ಆಗಬೇಕು. ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿ. ಚಿಕನ್ನಲ್ಲಿರುವ ನೀರಿನ ಅಂಶವನ್ನೆಲ್ಲ ತೆಗೆದು ಆ್ಯಡ್ ಮಾಡಿ. ಇದನ್ನೀಗ ಫುಲ್ಲು ಮಿಕ್ಸ್ ಮಾಡಿಕೊಳ್ಬೇಕು. ಫುಲ್ಲು ಈ ಥರ ಮಿಕ್ಸ್ ಮಾಡಿದ ಮೇಲೆ ಇದನ್ನು 1 hour ಫ್ರಿಜ್ನಲ್ಲಿ ಇಡಬೇಕು. ಸೊ ಆವಾಗ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಪೀಸಸ್ಗೆಲ್ಲ ಚೆನ್ನಾಗಿ ಎಳ್ಕೊಳುತ್ತೆ. ಈಗ 1 hour ಆಗಿದೆ. ಇದು ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೆ ಆಗಲಿ ನಾವು ಚಿಕನನ್ನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಿಕನನ್ನು ಹಾಕಬೇಕು. ಅದನ್ನು ನಾವು ಕಬಾಬ್ ಹೇಗೆ ಫ್ರೈ ಮಾಡ್ತೇವೆ ಅದೇ ರೀತಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಥರನೇ. ಜಾಸ್ತಿ ಫ್ರೈ ಆಗಲಿಕ್ಕೆ ಬಿಡಬೇಡಿ, ಯಾಕೆಂದರೆ ಅದು ಕಬಾಬ್ ಥರ ಗಟ್ಟಿ ಗಟ್ಟಿ ಆಗುತ್ತೆ, ಕ್ರಿಸ್ಪಿ ಥರ ಆಗ್ತದೆ. ಸೊ ಲೈಟಾಗಿ ಸ್ವಲ್ಪ ಫ್ರೈ ಆದರೆ ಸಾಕಾಗ್ತದೆ. ಒಂದು 3 ರಿಂದ 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಫ್ರೈ ಎಲ್ಲ ಮುಗಿದ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ 1-2 ಸ್ಪೂನ್ನಷ್ಟು. ನೆಕ್ಸ್ಟ್ ಅದಕ್ಕೆ ಶುಂಠಿ ಆ್ಯಡ್ ಮಾಡಿ, ಹಾಗೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿ. ಹಾಗೆ ನಾವು ಹಚ್ಚಿಕೊಂಡು ಇಟ್ಟಿರುವಂಥ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿ. ಅದು ಫ್ರೈ ಆದಮೇಲೆ ಅದಕ್ಕೆ ಆನಿಯನ್ ಆ್ಯಡ್ ಮಾಡಿ. ಆನಿಯನ್ ಬೇಗ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಅದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿ. ನಾವಿಲ್ಲಿ 1 kg ಅಷ್ಟು ಚಿಕನ್ ತಗೊಂಡಿದ್ದೇವೆ, ಅದಕ್ಕೆ 2 ದೊಡ್ಡ ಸೈಜಿನ ಕ್ಯಾಪ್ಸಿಕಮ್ ಹಾಕಿದ್ದೇವೆ. ಕ್ಯಾಪ್ಸಿಕಮ್ ಒಂದು 3/4% ಬೇಯೋ ತನಕ ಹೀಗೆ ಈ ಥರ ಫ್ರೈ ಮಾಡ್ತಾಯಿರಿ. ನೆಕ್ಸ್ಟ್ ಒಂದು ಸಾಸ್ ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಬೇಯಲಿಕ್ಕೆ ಇರೋದರಿಂದ ಜಾಸ್ತಿ ಬೇಯಲಿಕ್ಕೆ ಬಿಡಬೇಡಿ, ಒಂದು 3/4% ಬೇಯಿದರೆ ಸಾಕು ಇದರಲ್ಲಿ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಒಂದು 3/4% ಫ್ರೈ ಆದಮೇಲೆ ಅದಕ್ಕೆ ರೆಡ್ ಚಿಲ್ಲಿ ಸಾಸನ್ನು ಸ್ವಲ್ಪ ಆ್ಯಡ್ ಮಾಡಿ.
ಸೋಯಾ ಸಾಸ್ ಆ್ಯಡ್ ಮಾಡಿ. ನೆಕ್ಸ್ಟ್ ಟೊಮೆಟೊ ಸಾಸ್ ಆ್ಯಡ್ ಮಾಡಿ. ಟೊಮೆಟೊ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಜಾಸ್ತಿ ಹಾಕಿ. ಮತ್ತು ಖಾರ ನಿಮಗೆ ಜಾಸ್ತಿ ಇಷ್ಟ ಆಗೋದಾದರೆ ರೆಡ್ ಚಿಲ್ಲಿ ಸಾಸನ್ನು ಸ್ವಲ್ಪ ಜಾಸ್ತಿ ಹಾಕಿ. ಸೋಯಾ ಸಾಸ್ ಜಾಸ್ತಿ ಹಾಕಿದರೆ ಹುಳಿ ಜಾಸ್ತಿ ಆಗ್ತದೆ, ಅದಕ್ಕೆ ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡಿ. ಅದನ್ನು ಸಾಸ್ ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷ ತನಕ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ. ಸಾಸ್ ಹಾಕಿ ಒಂದು 5 ನಿಮಿಷ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಚಿಕನ್ ಆ್ಯಡ್ ಮಾಡಿ. ನಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀರಂಥ ಚಿಕನನ್ನು ಆ್ಯಡ್ ಮಾಡಿ. ಚಿಕನ್ ಆಗಲೇ ಫ್ರೈ ಮಾಡಿರೋದ್ರಿಂದ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಿ. ಒಂದು 5ರಿಂದ 10 ನಿಮಿಷ ಬೇಯ್ದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಸಂಡೇ ಸ್ಪೆಷಲ್ ಚಿಕನ್ ಚಿಲ್ಲಿ ತಿನ್ನಲಿಕ್ಕೆ ರೆಡಿ ಆಗಿದೆ. ಈ ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.